ಪ್ರಜಾಶಕ್ತಿ ಟಿವಿಯ ನಿರಂತರ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು. ಕುಣಿಗಲ್ ಅಂಡರ್ ಪಾಸ್ ದುರಸ್ತಿ ಕಾಮಗಾರಿಗೆ ಪರಂ ಚಾಲನೆ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕುಣಿಗಲ್ ರೈಲ್ವೆ ಅಂಡರ್ ಪಾಸ್ ಅವ್ಯವಸ್ಥೆ ಕುರಿತು ನಿಮ್ಮ ಪ್ರಜಾಶಕ್ತಿ ಹಲವು ಬಾರಿ ಸುದ್ದಿ ಮಾಡಿತ್ತು. ಮಳೆಗಾಲದಲ್ಲಿ ಅಂಡರ್ ಪಾಸ್ ಅಡಿಯಲ್ಲಿ ನೀರು ತುಂಬಿಕೊಂಡು ಮೋರಿಯಂತಾಗಿ ಜನರು ಜೀವ ಭಯದಲ್ಲಿಯೇ ಓಡಾಡುವಂತಾಗಿತ್ತು. ಇತ್ತ ರಸ್ತೆಯ ಮೇಲೆ ಹಾಕಿದ್ದ ಕಂಬಿಗಳು ಕಟ್ಟಾಗಿದ್ದು ಯಾವಾಗ ಬೇಕಾದರೂ ಅವಘಡ ಸಂಭವಿಸಿ ಪ್ರಾಣಹಾನಿ ಆಗುವ ಸಾಧ್ಯತೆ ಇತ್ತು. ಇಂತಹ ದುಸ್ಥಿತಿಯ ಕುರಿತು ಸುದ್ದಿ ಮಾಡಿದಾಗ ಅಧಿಕಾರಿಗಳು ಕೇವಲ ನೆಪ ಮಾತ್ರಕ್ಕೆ ಬಂದು ಟ್ಯಾಪೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಛಲ ಬಿಡದ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸುತ್ತಲೇ ಬಂದಿತ್ತು. ಕೊನೆಗೂ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಮತ್ತು ಪಾಲಿಕೆಯ ಅಧಿಕಾರಿಗಳು ಈ ರಸ್ತೆ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹೌದು, ಈ ಅಂಡರ್ ಪಾಸ್ ತುಮಕೂರು ಕುಣಿಗಲ್ ಮಾರ್ಗವಾಗಿ ಮೈಸೂರು ಹಾಸನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ. ಇಂತಹ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ಆದರೆ ಈ ಅಂಡರ್ ಪಾಸ್ ಮಾತ್ರ ಸಾವಿಗೆ ದಾರಿಯಾಗಿತ್ತು. ಕಾರಣ ಇಲ್ಲಿ ಕಿತ್ತುಕೊಂಡು ಬಂದಿದ್ದ ರಸ್ತೆಗೆ ಹಾಕಿದ್ದ ಕಂಬಿಗಳು. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಯಮಲೋಕ ಸೇರುವುದು ಗ್ಯಾರಂಟಿ ಆಗಿತ್ತು. ನಮ್ಮ ಸುದ್ದಿಗೆ ಎಚ್ಚೆತ್ತ ಅಧಿಕಾರಿಗಳು ಇಂದು ದುರಸ್ತಿ ಕಾಮಗಾರಿಗೆ ಮುಂದಾಗಿದ್ದಾರೆ. ಇಂದು ಸ್ವತಃ ಗೃಹ ಸಚಿವರೇ ಬಂದು ರಸ್ತೆ ಕಾಮಗಾರಿಗೆ ಪೂಜೆಯನ್ನ ಸಲ್ಲಿಸಿ ಚಾಲನೆಯನ್ನ ನೀಡಿದ್ರು. ಈ ವೇಳೆ ಶಾಸಕ ಜ್ಯೋತಿ ಗಣೇಶ್, ಡಿಸಿ ಶುಭಾ ಕಲ್ಯಾಣ್, ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ, ಪಾಲಿಕೆ ಅಧಿಕಾರಿಗಳು ಹಾಜರಿದ್ದರು. ಒಂದು ತಿಂಗಳೊಳಗಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಸಜ್ಜಾಗಿದೆ. ಇನ್ನು ನಗರದ ಲಕ್ಕಪ್ಪ ಸರ್ಕಲ್ನಿಂದ ಕುಣಿಗಲ್ ಕಡೆಗೆ ಹೋಗುವ ಎಲ್ಲಾ ವಾಹನಗಳು ಲಕ್ಕಪ್ಪ ಸರ್ಕಲ್ನಿಂದ ಗುಬ್ಬಿ ರಿಂಗ್ ರಸ್ತೆ ಜಂಕ್ಷನ್ಗೆ ಹೋಗಿ ಅಲ್ಲಿಂದ ಕುಣಿಗಲ್ ಜಂಕ್ಷನ್ಗೆ ತಲುಪಬೇಕು. ಕುಣಿಗಲ್ ಕಡೆಯಿಂದ ಲಕ್ಕಪ್ಪ ಸರ್ಕಲ್ ಕಡೆಗೆ ಬರುವ ವಾಹನಗಳು ಕುಣಿಗಲ್ ಜಂಕ್ಷನ್, ಗುಬ್ಬಿ ರಿಂಗ್ ರಸ್ತೆ ಜಂಕ್ಷನ್ಗೆ ಬಂದು ಲಕ್ಕಪ್ಪ ಸರ್ಕಲ್ಗೆ ತಲುಪಬೇಕಾಗಿದೆ. ತುಮಕೂರು ಕುಣಿಗಲ್ ರಸ್ತೆ ಅದು ನಮ್ಮನೆ ಪಕ್ಕನೇ NPWD ಆಫೀಸ್ ಮುಂದೆ ಇದೆ ಅಂಡರ್ ಪಾಸ್. ಅದು ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ಕೆಳಗಡೆ ಡ್ರೈನ್ ಕಟ್ಕೊಂಡಿದೆ ಮತ್ತು ಅಲ್ಲಿರುವಂಥ ಗ್ರೇಟಿಂಗ್ಗಳು ಕೂಡ ಕುಸಿದಿದೆ. ಸ್ಟೀಲ್ ಗ್ರೇಟಿಂಗು ಸಾಕಷ್ಟು ಆಕ್ಸಿಡೆಂಟ್ಗಳು ಮತ್ತೊಂದೆಲ್ಲ ಆಗ್ತಿರೋದ್ರಿಂದ ಅದನ್ನು ಪರ್ಮನೆಂಟಾಗಿ ಅದನ್ನು ಕೆಲಸ ಮಾಡೋದಕ್ಕೆ ಸುಮಾರು 1 ತಿಂಗಳು ಆ ರೋಡನ್ನ ಬಂದ್ ಮಾಡೋ ಅವಶ್ಯಕತೆ ಇದೆ. ಇದು ಪಬ್ಲಿಕ್ಕು ಕೇಳ್ಬೋದು ಹೆಂಗೆ ಅದು, ಯಾಕಂದರೆ ತುಂಬ ಅದು ಆರ್ಟೀರಿಯಲ್ ರೋಡ್ ಇದ್ದಂಗೆ. ಅದು ತುಂಬ ಕುಣಗಲ್ಲಿಂದ ಹಿಡಿದು ಸುತ್ತಮುತ್ತ ಸಾಕಷ್ಟು ಪ್ರೈವೇಟ್ ಬಸ್ಗಳು, ಗೌರ್ಮೆಂಟ್ ಬಸ್ಗಳು ಓಡಾಡೋಂಥದ್ದು, ಸ್ಕೂಲ್ ಬಸ್ಗಳು ಓಡಾಡೋಂಥ ಜಾಗ. ಆದರೆ ವಿಧಿ ಇಲ್ಲ, ಈಗ ಕೆಲಸ ಮಾಡಬೇಕು ಅಂದ್ರೆ ಕ್ಲೋಸ್ ಮಾಡಲೇಬೇಕು. ಆ್ಯಕ್ಚುಲಿ ವೈಟ್ ಟಾಪಿಂಗನ್ನು ಕೂಡ ಮಾಡಬೇಕು, ಹಿಂದೆ ಅರ್ಧಂಬರ್ಧ ಮಾಡಿದ್ದಾರೆ, ಅದನ್ನು ಕೂಡ ಜೊತೆಗೆ ಮಾಡಿ ಅಂತ ಹೇಳಿದ್ದೀವಿ. ಬಟ್ ಅದಕ್ಕೆ ದುಡ್ಡು ಯಾವ ರೀತಿ 50 ಲಕ್ಷ ರೂಪಾಯಿ ಮಾತ್ರ ಇದರಲ್ಲಿ ಕೊಟ್ಟಿದ್ದಾರೆ, ಡ್ರೈನು ಮತ್ತು ಆ ಗ್ರೇಟಿಂಗ್ ಇದನ್ನು. ಸೊ ಅದರಿಂದ ಅದು ತುಂಬ ಅತ್ಯವಶ್ಯಕತೆ ಇದೆ. ಅದು ಯಾಕಂದರೆ ಮುಂಚೆಯಿಂದನೂ ಕೂಡ ದುಡ್ಡಿತ್ತು, ಆದರೆ ಪ್ರತಿ ಸಲಿನೂ ಕೂಡ ಅಷ್ಟೊಂದು ದಿವಸ ಬಂದ್ ಮಾಡೋಕ್ಕಾಗಲ್ಲ. ಹಿಂದೆ ಒಂದ್ಸಲಿ ಮಾಡಿದ್ವಿ, ಸ್ಮಾಲ್ ಟ್ಯಾಪೆ ಹಾಕೋದಕ್ಕೆ ಅವಾಳೆ ಎಲ್ಲ ಬಾಯ್ ಬಡ್ಕೊಂಬಿಟ್ರು. ಆದರೆ ಇವತ್ತು ಅವಶ್ಯಕತೆ ಇದೆ. ಈಗ ಯಾವ ರೀತಿ ಸ್ಮಾಲ್ ಮಾಡಿದಲ್ಲೂ ಕೂಡ ಸಾಕಷ್ಟು ಜನ ತೊಂದರೆ ಆದ್ರೂ ಕೂಡ ಅದು ಮಾಡೋ ಅವಶ್ಯಕತೆ ಇವತ್ತು ಬಂದ್ ಮಾಡ್ದಲ್ಲೇ ಇದ್ದರೆ ಅದರಲ್ಲಿ ಅರ್ಧಂಬರ್ಧ ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದ ಡ್ರೈನ್ ಮೇಜರಾಗಿ ಅದನ್ನು ಕಂಡೀಷನ್ ಮಾಡಬೇಕಾಗಿದೆ ಮತ್ತು ಆ ಗ್ರೇಟಿಂಗ್ಸ್ನೆಲ್ಲ ಚೇಂಜ್ ಮಾಡಬೇಕಿದೆ. ಅದ್ರ ಜೊತೆ ವೈಟ್ ಟಾಪಿಂಗು ಕೂಡ ಮಿಕ್ಕಿದ್ದೇನು ಉಳಿದಿದೆ ಅದನ್ನು ಕೂಡ, ಯಾಕಂದರೆ ಟಾರ್ ಎಷ್ಟೇ ಹಾಕಿದ್ರು ಕೂಡ ಹೋಗುತ್ತದು. ಸೊ ಅದನ್ನು ಕೂಡ ಮಾಡಿ ಅಂತ ಹೇಳಿದ್ವಿ. ಆದರೆ ತಕ್ಷಣಕ್ಕೆ ಡ್ರೈನು ಮತ್ತು ಆ ಗ್ರೇಟಿಂಗ್ಗೆ 50 ಲಕ್ಷ ರೂಪಾಯಿ ಇದೇನೋ ಕೆಲಸ ಕಾರ್ಪೊರೇಷನಿಂದ ಮಾಡ್ತಿರೋಂಥದ್ದು. ಜನ ಇದಕ್ಕೆ ದಯವಿಟ್ಟು ಸಹಕರಿಸಬೇಕು. ಯಾಕಂದರೆ ಇನ್ನು ಮಳೆ ಇನ್ನೂ ಜಾಸ್ತಿ ಆದ್ರೆ ಇನ್ನೂ 3 ತಿಂಗಳು ಇನ್ನೂ ದೊಡ್ಡ ಸಮಸ್ಯೆನೇ ಅದು. ಅದರಿಂದ ಆ ಡ್ರೈನ್ನ ಸ್ವಲ್ಪ ದೊಡ್ಡದು ಮಾಡಿ ಅದೇನು ಸಿಲ್ಟ್ ಆಗಿದೆ ಡಿಸಿಲ್ಟ್ ಮಾಡಿ ಆ ಕಬ್ಬಣದ ಗ್ರೇಟಿಂಗ್ಗಳನ್ನೆಲ್ಲ ಕೂಡ ಹೊಸ್ದಾಗಿ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ದಯವಿಟ್ಟು ಪಬ್ಲಿಕ್ ಅವರು ಇದಕ್ಕೆ ಸಹಕರಿಸಬೇಕು ಅಂತ ಮನವಿ ಮಾಡ್ತೇನೆ. ಮುಗಿಬೇಕು, ವಾರ್ ಫೂಟಿಂಗ್ 1 ತಿಂಗಳು ಕೇಳಿರೋದ್ರಿಂದ ಅಷ್ಟೊಳಗೆ ಮುಗಿಬೇಕು. ಆ ರೋಡ್ಗಳನ್ನೆಲ್ಲ ಜಾಸ್ತಿ ದಿವಸ ನಿಲ್ಸಕ್ಕೆ 1 ತಿಂಗಳೇ ದೊಡ್ಡದು. ಆದರೆ ಅಷ್ಟು ಬೇಕಿರೋದ್ರಿಂದ ಅಷ್ಟು 1 ತಿಂಗಳು. ಇತ್ತ ಸದಾಶಿವನಗರ, ಬನಶಂಕರಿ, SSIT ಕಾಲೇಜಿನ ಕಡೆಗಳಿಂದ ಬರುವ ವಾಹನಗಳು ಲಕ್ಕಪ್ಪ ಸರ್ಕಲ್ ಕಡೆಗೆ ಹೋಗಲು ಹೇಮಾವತಿ ಕಚೇರಿ ಮುಂಭಾಗದ ರಸ್ತೆಯ ಮೂಲಕ ದಾನಾ ಪ್ಯಾಲೇಸ್ ತಲುಪಿ ಅಲ್ಲಿಂದ ಗುಬ್ಬಿ ರಿಂಗ್ ರಸ್ತೆ ಜಂಕ್ಷನ್ಗೆ ಬಂದು ಲಕ್ಕಪ್ಪ ಸರ್ಕಲ್ಗೆ ತಲುಪಬೇಕು. ಲಕ್ಕಪ್ಪ ಸರ್ಕಲ್ ಕಡೆಯಿಂದ ಸದಾಶಿವನಗರ, ಬನಶಂಕರಿ, SSIT ಕಾಲೇಜಿನ ಕಡೆಗೆ ಹೋಗುವ ಸವಾರರು ಲಕ್ಕಪ್ಪ ಸರ್ಕಲ್ನಿಂದ ಗುಬ್ಬಿ ರಿಂಗ್ ರಸ್ತೆ ಜಂಕ್ಷನ್ ಅನ್ನ ತಲುಪಿ ಅಲ್ಲಿಂದ ದಾನಾ ಪ್ಯಾಲೇಸ್ ಸಿಗ್ನಲ್ಗೆ ಬಂದು ಹೇಮಾವತಿ ಕಚೇರಿ ರಸ್ತೆಯಿಂದ ಸದಾಶಿವನಗರ, ಬನಶಂಕರಿ, SSIT ಕಡೆಗೆ ಹೋಗುವಂತೆ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.